ಹಾಯ್ ಹಲೋ ವೆಲ್ಕಮ್ ಟು ಸುಚಿ ಲಕ್ಷ್ಮಣ್ 888 ಯೂಟ್ಯೂಬ್ ಚಾನಲ್. ಏನಪ್ಪ ಇವತ್ತಿನ ವಿಶೇಷ ಅಂದರೆ ಹೋಮ್ ಮೇಡ್ ಪಾನಿಪುರಿ ಮಾಡಿಸ್ಕೊಂಡಿದ್ದೀವಿ. ಅಕ್ಕ ಅವ್ರು ತುಂಬ ಚೆನ್ನಾಗಿ ಮಾಡ್ತಾರೆ ಅಂತ. ಔಟ್ಸೈಡ್ ತಿಂದರೆ ಎಲ್ಲ ಅಷ್ಟು ಒಳ್ಳೇದಲ್ಲ ಅಂತ ಮನೆಯಲ್ಲೇ ಮಾಡ್ಕೊಳ್ಳೋಣ ಅಂತ ಜಾಸ್ತಿ ದಿನದಿಂದ ಅಂದ್ಕೊಂಡಿದ್ವಿ. ತುಂಬ ತಿಂಗಳಾದಮೇಲೆ ಅಕ್ಕ ನಾವು ಎಲ್ಲ ಒಂದು ಹತ್ರ ಸೇರಿದ್ವಿ. ಸೊ ಪಾನಿಪುರಿ ಮಾಡೋಣ ಅಂತ ಎಲ್ಲ ಐಟಮ್ಸ್ ತಗೊಬಂದು ನೋಡಿ ಏನೇನು ಬೇಕಾಗತ್ತೆ ಅಂತೆಲ್ಲ ರೆಡಿ ಮಾಡಿ ಇಕ್ಕಿದ್ದೀವಿ. ಆ್ಯಂಡ್ ಹಾಗೆ ಬಂದುಬಿಟ್ಟು ಎಲ್ಲ ಅಕ್ಕ ಅವರೇ ಮಾಡಿದ್ದು. ಇದೆಲ್ಲ ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ದಾರೆ. ಅತ್ತಿಗೆಗಂತೂ ಸ್ವಲ್ಪ ತುಂಬಾ ಇಷ್ಟ. ಆ್ಯಂಡ್ ಹಾಗೆ ನನಗೂ ಇಷ್ಟನೇ. ಎಲ್ಲರೂ ಕೇಳಿದ್ದಕ್ಕೆ ಅಕ್ಕ ಅವ್ರು ಸರಿ ಮಾಡೋಣ ಅಂತ ಮಾಡಿದ್ದಾರೆ. ತುಂಬ ಚೆನ್ನಾಗೇ ಇತ್ತು ಕಣ್ರಿ ಟೇಸ್ಟ್ ಅಂತೂ. ಒಂದು ಸಲ ನೀವೂ ಟ್ರೈ ಮಾಡಿ ಯಾವ ಥರ ಮಾಡೋದು ಅಂತ. ತುಂಬ ಚೆನ್ನಾಗೇ ಇರುತ್ತೆ. ಮನೇಲಿ ಮಾಡ್ಕೊಂಡು ತಿಂದರೆ ಆ ಖುಷಿನೇ ಬೇರೆ ಇರುತ್ತೆ. ಆ್ಯಂಡ್ ಅಣ್ಣ ಮಗ ಆ್ಯಂಡ್ ಅಕ್ಕ ಮಗ ಎಲ್ಲ ರೆಡಿ ಆದಮೇಲೆ ತಿಂತಾಯಿದ್ರು. ಇವನಂತೂ ಪಾನಿ ಕುಡಿಯೋದ್ರಲ್ಲೇ ಹೊಟ್ಟೆ ತುಂಬಿಸ್ಕೊಬಿಟ್ಟಿದ್ದಾನೆ. ಆ್ಯಂಡ್ ಅಕ್ಕ ಮಗ ಬಂದುಬಿಟ್ಟು ನೋಡಿ ಎಷ್ಟು ಚೆನ್ನಾಗಿ ತಿಂತಾಯಿದ್ದಾನೆ. ಹಾಗೆ ಅಮ್ಮ ಅಕ್ಕ ಅತ್ತಿಗೆ ಅಣ್ಣ ನಾವು ಎಲ್ಲರೂ ಒಂದು ಹತ್ರ ಕೂತ್ಕೊಂಡು ತಿಂತಾಯಿದ್ದೀವಿ. ಅಪ್ಪ ಅವರೆಲ್ಲ ಹೋಗಿದ್ದಾರೆ. ಆ್ಯಂಡ್ ಎಲ್ಲ ಆದಮೇಲೆ ಈವ್ನಿಂಗ್ ಸ್ನ್ಯಾಕ್ಸ್ಗೆ ಅಂತ ಬಂದುಬಿಟ್ಟು ಚಿಕನ್ ಬೋಂಡಾ ರೆಡಿ ಮಾಡ್ತಾಯಿದ್ದಾರೆ ಅಕ್ಕ. ಇದಂತೂ ತುಂಬ ವೆರೈಟಿ, ತುಂಬ ಚೆನ್ನಾಗೇ ಮಾಡ್ತಾರೆ. ಕಬಾಬ್ಗಿಂತೂ ಚೆನ್ನಾಗಿರುತ್ತೆ. ಇವರೆಲ್ಲ ರೆಡಿ ಮಾಡ್ಕೊಬಿಟ್ಮೇಲೆ ನಾನು ಒಂದು ಸಲ ವೀಡಿಯೋ ಮಾಡ್ತೀನಿ ಅಂದಿದ್ದಕ್ಕೆ ಎಕ್ಸ್ಪ್ಲೈನ್ ಮಾಡ್ತಿದ್ದಾರೆ ಏನೇನು ಆಗಬೇಕು ಅಂತ. ಬನ್ನಿ ನೋಡೋಣ. ಅಲ್ಲಂ ಬೆಳ್ಳುಳ್ಳಿ ಪೇಸ್ಟು ಆ್ಯಂಡ್ ಕಡಲೆ ಹಿಟ್ಟು, ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಖಾರ ಆ್ಯಂಡ್ ಹಾಗೆ ಕೊತ್ತಂಬರಿ ಮತ್ತು ಕರಿಬೇವು ಸೊಪ್ಪು ಸಣ್ಣ ಸಣ್ಣಕ್ಕೆ ಕಟ್ ಮಾಡಿಕೊಂಡು ಹಾಕ್ಕೋಬೇಕು. ಸ್ವಲ್ಪ ಒಂಚೂರು ಚಿಕನ್ ಮಸಾಲಾನ ಹಾಕ್ಕೋಬೇಕು. ಆ್ಯಂಡ್ ಹಾಗೆ ಬಂದುಬಿಟ್ಟು ತುಂಬ ಚೆನ್ನಾಗೇ ಇರುತ್ತೆ. ನೋಡಿ ಇವ್ರು ಯಾವ ಥರ ಮಿಕ್ಸ್ ಮಾಡಿದ್ದಾರೆ ಆ ಥರ ಮಾತ್ರ ಮಿಕ್ಸ್ ಮಾಡಿ, ಜಾಸ್ತಿನೂ ಹಾಕಕ್ಕೆ ಹೋಗಬೇಡಿ ಕಡಲೆ ಹಿಟ್ಟನ್ನ. ಇದೆಲ್ಲ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು 1.5 ಅವರ್ ಇಲ್ಲ 2 ಅವರ್ಸ್ ಇಟ್ಬಿಡಿ. ಅದು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಆಗಿ ಸ್ವಲ್ಪ ಇದಾಗತ್ತೆ. ಆಮೇಲೆ ಬಂದುಬಿಟ್ಟು ಎಣ್ಣೆಯಲ್ಲಿ ಒಂದು ಪೀಸ್ ಬಿಟ್ಟರೆ ಅಂತೂ ಅದು ಕಬಾಬ್ ಯಾವುದೂ ಇರಲ್ಲ, ಅಷ್ಟು ಚೆನ್ನಾಗಿರುತ್ತೆ ಟೇಸ್ಟು. ತುಂಬ ಚೆನ್ನಾಗೇ ಮಾಡ್ತಾರೆ ಇವರು. ಆ್ಯಂಡ್ ಹಾಗೆ ಬಂದುಬಿಟ್ಟು ಅತ್ತಿಗೆ ಅವರು ಏನು ಮಾಡ್ತಿದ್ದಾರೆ ನೋಡೋಣ ಅಂತ ಬಂದ್ವಿ. ಆ್ಯಂಡ್ ಅತ್ತಿಗೆ ಮಾತ್ರ ಸಾರೆಲ್ಲ ರೆಡಿ ಮಾಡಿಬಿಟ್ಟಿದ್ದಾರೆ. ಇವ್ರು ವೆಯ್ಟ್ ಮಾಡ್ತಿದ್ದಾರೆ ಚಿಕನ್ ಬೋಂಡ ಬಿಡೋದಕ್ಕೆ. ಆ್ಯಂಡ್ ಅತ್ತಿಗೆ ಅವರು ಚಿಕನ್ ಸಾಂಬಾರೆಲ್ಲ ರೆಡಿ ಮಾಡಿಬಿಟ್ಟಿದ್ದಾರೆ. ಏನು ಮಾಡ್ತಿದ್ದೀರಾ ತೋರಿಸಿ ವೀಡಿಯೋಗೆ ಅಂದರೆ ನೋಡಿ ಅವ್ರು ಯಾವ ಥರ ತೋರಿಸ್ತಾ ಇದ್ದಾರೆ. ಬನ್ನಿ ನೋಡೋರೆಲ್ಲ ತಿನ್ನಿ ಅಂತ ಕರೀತಾ ಇದ್ದಾರೆ. ಆ್ಯಂಡ್ ಹಾಗೆ ಬಂದುಬಿಟ್ಟು ಇವತ್ತು ನಮ್ಮ ಮನೆಯಲ್ಲೆಲ್ಲ ತುಂಬಾ ಎಂಜಾಯ್ ಮಾಡಿದ್ವಿ ಗಾಯ್ಸ್. ಆ್ಯಕ್ಚುಲಿ ವಿಡಿಯೋ ಮಾಡೋದಕ್ಕೆ ಟೈಮೇ ಸಿಕ್ಕಿಲ್ಲ, ಬರೀ ಎಂಜಾಯ್ಮೆಂಟಲ್ಲೇ ಸಾಕೋಗೈತೆ ನಮಗೆ. ಆ್ಯಂಡ್ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.